ಇವತ್ತು ಎಲ್ಲ ಮಾಧ್ಯಮಕ್ಕೆ ನಮಸ್ಕರಿಸ್ತಾ ಇವತ್ತು ಪ್ರೆಸ್ ಮೀಟ್ ಸುದ್ದಿಗೋಷ್ಠಿ ಮಾಡೋದು ಉದ್ದೇಶ ಇಷ್ಟ. ಕಳೆದ 30 ವರ್ಷದಿಂದ ನಾವು ಈ ಭಾಗದ ಜನ ಚಿಕ್ಕೋಡಿ ಜಿಲ್ಲಾ ಬೇಕಂತ 30 ವರ್ಷದಿಂದ ಹೋರಾಟ ನಡೆದೈತಿ. ಈ ಭಾಗದ ಜನಪ್ರತಿನಿಧಿಗಳಾಗಲಿ ಸರ್ಕಾರ ಆಗಲಿ ಮಾಡ್ತೇವೆ ಅಂತ ಹೇಳ್ಕೊತ ಹೊಂಟಿದಾರು. ಆದ್ರೆ ಇವತ್ತಿನವರೆಗೂ ಮಾಡಾಕ್ತಾ ಇರಲಿಲ್ಲ. ಪ್ರತಿ ಸಲ ಅಧಿವೇಶನ ಸಂದರ್ಭದಾಗ ನಾವು ಇಲ್ಲಿ ನಿರಂತರವಾಗಿ ಅಧಿವೇಶನ ಮುಗಿಯುವವರೆಗೂ ಕೂಡ ಹೋರಾಟ ಮಾಡ್ಕೊತ ಬಂದೀವಿ, ಒತ್ತಡ ಹಾಕೋತ ಬಂದೀವಿ. ಜನಪ್ರತಿನಿಧಿ ಒತ್ತಡ ಹಾಕೋದಾಗ್ಲಿ, ಅಧಿವೇಶನದಾಗ ನೀವು ಮಾತಾಡ್ರಿ, ಧ್ವನಿ ಎತ್ರಿ, ನೀವು ಕೇಳ್ರಿ, ಈ ಭಾಗದ ಬೇಡಿಕೆ ಈಡ್ರಿ, ಮಾಡ್ರಿ ಅಂತಾನೆ ಮಾಡ್ಕೊತ ಬಂದ್ವಿ. ಆದ್ರೂ ಸರ್ಕಾರಗಳ ನಾವು ಮಾಡ್ತೇವೆ, ಸಭೆ ಕರಿತೇವೆ, ಶಾಸಕರ ಎಲ್ಲರೂ ಕೇಳ್ತೇವಿ, ಆಮೇಲೆ ಮಾಡ್ತೇವೆ ಅಂತ ಹೇಳ್ಕೊತ ಹೋಗ್ತಾರ. ಹೊರತಾಗಿ ಅವ್ರ ಜಿಲ್ಲಾ ಮಾಡಕ್ ತಯಾರಿಲ್ಲ. ನಂತರ ಕೇಂದ್ರ ಸರ್ಕಾರ ಕೂಡ ಒಂದು ಡೆಡ್ಲೈನ್ ಕೊಟ್ಟಿದ್ರು, ಡಿಸೆಂಬರ್ 31 ನೀವು ವಿಂಗಡಣೆ ಮತ್ತೊಂದು ನೀವು ಮಾಡೋದು ಮಾಡಬಹುದು. ಆದ್ರೂ ಸರ್ಕಾರ ಆ ಸುತ್ತೋಲೆಗೆ ನಿರ್ಲಕ್ಷ್ಯ ತೋರಿತು, ಅದರ ಬಗ್ಗೆ ಕಾಳಜಿ ವಹಿಸಲಿಲ್ಲ. ಸರ್ಕಾರ ಪ್ರತಿನಿಧಿ ಆಗಲಿ, ಸರ್ಕಾರ ಆಗಲಿ, ನಮ್ಮ ಕೇಂದ್ರ ಸರ್ಕಾರ ಡೆಡ್ಲೈನ್ ಕೊಟ್ಟೈತಿ, ನಾವು ಅದ್ರ ಬಗ್ಗೆ ಚಿಂತನೆ ಮಾಡಬೇಕು, ವಿಚಾರ ಮಾಡಬೇಕು. ವಿಂಗಡಣೆ ರಾಜ್ಯದಾಗ ವಿಂಗಡಣೆಗಳು ಆಗೋ ಇದಾವು, ಹೋಗೋ ಇದಾವು. ಆ ಸುತ್ತೋಲೆ ಬಗ್ಗೆ ಒಬ್ರು ತಲೆ ಕೆಡಿಸ್ಕೊಳ್ಳಿಲ್ಲ, ಒಬ್ರು ಮಾತಾಡ್ಲಿಲ್ಲ. ನಮ್ಮ ಜಿಲ್ಲಾ ಉಸ್ತುವಾರಿ ಇರ್ಬೋದು, ರಾಜ್ಯದ ಮುಖ್ಯಮಂತ್ರಿ ಇರ್ಬೋದು, ರಾಜ್ಯ ಸರ್ಕಾರದ ಅಧಿಕಾರಿಗಳು ಇರ್ಬೋದು, ಒಬ್ರು ಕೂಡ ಆ ಸುತ್ತೋಲೆ ಬಗ್ಗೆ ಚಕಾರನೇ ಎತ್ತಲಿಲ್ಲ. ಅದನ್ನ ನಾವು ಖಂಡಿಸ್ತೇವೆ, ಅದನ್ನ ಕಾಟಾಚಾರಕ್ಕೇನೋ ಅನಿಸ್ತೈತಿ. ನಮಗ್ ಮತ್ತೊಂದು ಎಲ್ಲಿ ಕಡೆ ಏನಪ್ಪಾ ಅಂದ್ರ, ಆ ಸುತ್ತೋಲೆ ಕೇಂದ್ರ ಸರ್ಕಾರ ನಮಗೆ ವಿಚಾರ ಬೇಡ. ಯಾಕಂದ್ರೆ ಇನ್ನ ಜನಗಣತಿನೂ ಸ್ಟಾರ್ಟ್ ಆಗಿಲ್ಲ. ಸರ್ಕಾರ ಯಾರ ಮಾಧ್ಯಮದವರು, ಹೋರಾಟಗಾರ, ಸರ್ಕಾರಕ್ಕಾಗ್ಲಿ, ಇವಾಗ ಜನಪ್ರತಿನಿಧಿಗಾಗ್ಲಿ, ಮಂತ್ರಿಗಾಗ್ಲಿ ಪ್ರಶ್ನೆ ಜಿಲ್ಲೆ ವಿಷಯ, ವಿಭಜನೆ ವಿಷಯ ಮಾತಾಡ್ರ ಇಲ್ಲ ನಾವು ಮಾಡ್ತೇವೆ, ಸಭೆ ಕರ್ತೇವೆ ಅಂತ ಉತ್ತರ ಕೊಡ್ತಾರ. ಹೊರತಾಗಿ ಅದ ಡೆಡ್ಲೈನ್ ಮುಗ್ದೈತಿ, ನಮಗ ಮಾಡಕ್ ಅವಕಾಶ ಇಲ್ಲ ಕಾನೂನ್ದಾಗ ಅಂತ ಹೇಳೋದೇ ಇಲ್ಲ ಅವ್ರು. ಅದಕ್ಕೆ ನಾವೇನು ಒತ್ತಾಯ ಮಾಡ್ತೇವೆ ಅಂದ್ರೆ, ಈಗ ನೀವು ಯಾರಾದ್ರೂ ಈಗ ಜಿಲ್ಲಾ ಮಂತ್ರಿಗೆ ನೀವು ನಾಳೆ ಕೇಳ್ರಿ ಪ್ರಶ್ನೆ, ಎದುರಿಗೆ ಜಾತ್ರೆ ನಡೆದಿ, ಅವ್ರೇನ್ ಉತ್ತರ ಕೊಡ್ತಾರೋ, ಮಾಡೋನು ಸಿಎಂ ಕಡೆ ಐತಿ, ಇಲ್ಲಾಂದ್ರೆ ಅವಧಿ ಮುಗ್ದೈತಿ, ಮಾಡಾಕ್ ಬರುದಿಲ್ಲ ಅಂತ ಹೇಳೋದೇ ಇಲ್ಲ ಅವ್ರು. ಅದಕ್ಕಾಗಿ ನಾವೇನು ಒತ್ತಾಯ ಮಾಡ್ತೇವೆ, ಈಗ ನಾಳೆ 6 ತಾರೀಕಿನ ಕರ್ನಾಟಕ ಸರ್ಕಾರ ಬಜೆಟ್ ನಡೆದಿಲ್ಲ. ಆ ಬಜೆಟ್ದಾಗ ಬೆಳಗಾವಿ ಜಿಲ್ಲೆ ಬೇಡಿಕೆ ಏನಪ್ಪಾ ಅಂದ್ರ, ನೀ ಜನರ ನಿರೀಕ್ಷೆ ಏನಂದ್ರ ಬೆಳಗಾವಿ ಜಿಲ್ಲಾ ವಿಭಜನೆ ಆಗ್ಬೇಕು. ಮೊದ್ಲೇ ಬೇರೆ ಬೇರೆ ನೀರಾವರಿ ವಿಷಯ ಇರ್ಬೋದು, ರಸ್ತೆ ವಿಷಯ ಇರ್ಬೋದು, ಬೇರೆ ಬೇರೆ ವಿಷಯಗಳು ಸರ್ಕಾರ ಮುಂದೆ ಪ್ರಸ್ತಾವನೆ ಇಲ್ಲ. ಬಜೆಟ್ ನಿರೀಕ್ಷೆ ಬಜೆಟ್ ಬಗ್ಗೆ ಭಾಗದ ಬೆಳಗಾವಿ ಜನ ನಿರೀಕ್ಷೆ ಏನ್ ಮಾಡಬೇಕಂದ್ರ, ಬೆಳಗಾವಿ ಜಿಲ್ಲೆ ವಿಭಜನೆ ಆಗ್ಬೇಕು, ವಿಭಜನೆ ಆಗಿ ಚಿಕ್ಕೋಡಿ ಮತ್ತೊಂದು ಜಿಲ್ಲೆ ಆಗ್ಬೇಕಂತ ಈ ಬಜೆಟ್ ಒಳಗ ನಿರೀಕ್ಷೆ ಮಾಡೈತಿ ಜನ. ಅದಕ್ಕೆ ನಾವು ಇವತ್ತು ಒತ್ತಾಯ ಮಾಡ್ತೀವಿ, ನಾಳೆ ನಡೆಯುವಂತ ಬಜೆಟ್ದಾಗ ಚಿಕ್ಕೋಡಿ ಜಿಲ್ಲೆ ಆಗ್ಬೇಕಂತ ನಾವು ಇವತ್ತಿನ ಮಾಧ್ಯಮ, ಇವತ್ತು ಸುದ್ದಿಗೋಷ್ಠಿ ಮುಖಾಂತರ ನಾವು ರಾಜ್ಯ ಸರ್ಕಾರಕ್ಕಾಗಲಿ, ಈ ಭಾಗದ ಜನಪ್ರತಿನಿಧಿಗಳಾಗಲಿ ಒತ್ತಾಯನ ಮಾಡ್ತೀವಿ. ನೀವು ಈ ಸಲ ಬಜೆಟ್ದಾಗ ಮಾಡಾಕ ಬೇಕು. ಕಾಂಗ್ರೆಸ್ ಸರ್ಕಾರ ಆಡಿಟ್ ಗ್ರೌಂಡ್ದಾಗ ಸ್ಪಷ್ಟವಾಗಿ ಪ್ರಕಾಶ್ ಹುಕ್ಕೇರಿ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಮತ್ತು ಗಣೇಶ್ ಹುಕ್ಕೇರಿ ಸಾಹೇಬರು ಸ್ಪಷ್ಟವಾಗಿ ಹೇಳಿದ್ದಕ್ಕೆ ಮೊದಲನೇ ಕೆಲಸ ನಮ್ಮ ಸರ್ಕಾರ ಬಂದಿಲ್ಲ, ಮೊದಲನೇ ಕೆಲಸ ಚಿಕ್ಕೋಡಿ ಜಿಲ್ಲಾ ಮಾಡುದು ಅಂತೇಳಿ. ಇವು ಚುನಾವಣೆಗೆ ಪೈಲ ವೋಟ್ ಸಲುವಾಗಿ ಈಗ ಮಾತಾಡ್ತಾರೆ, ಸುಳ್ಳು ಹೇಳ್ತಾರೆ, ಸುಳ್ಳು ಹೇಳೋ ಸರ್ಕಾರ. ನಾವು ಭಾಳ ಖುಷಿ ಇತ್ತು, 2 ವರ್ಷ ಆಯ್ತು ಸರ್ಕಾರ ನುಡಿದಂತೆ ನಡೆಯೋ ಸರ್ಕಾರ ಅಂತೇಳಿ ನಮ್ಗೊಂದು ಹೆಮ್ಮೆ ಇತ್ತು. ಈಗ ನಮ್ಗೆ ನಾಚಿಕೆ ಬರಕ್ಕೆ ನುಡಿದಂತೆ ನಡೆಯೋ ಸರ್ಕಾರ, ಗ್ಯಾರಂಟಿ ಸರ್ಕಾರ ಚಾಲ, ಇದು ಸುಳ್ಳು ಸರ್ಕಾರ, ಸುಳ್ಳು ಜನಪ್ರತಿನಿಧಿಗಳು ಎಲ್ಲ ಸುಳ್ಳು ಹೇಳ್ತಾರು. ಸುಳ್ಳು ಹೇಳ್ತಾರೆ ಅನ್ನೋ ಉದಾಹರಣೆ ನಮ್ಗೆ ಒಂದು ಇಡೀ ರಾಜ್ಯದಾಗ 108 ಉದಾಹರಣೆಗಳು ನಿಮ್ಗೆ ಬೇಡ. ಚಿಕ್ಕೋಡಿ ಜನತೆನೇ ಕೇಳ್ರಿ ನೀವು, ಸುಳ್ಳು ಹೇಳೋ ಸರ್ಕಾರ ಸಾಬೀತಾಗ್ತದೆ. ಯಾಕಂದ್ರೆ ಬಹಿರಂಗವಾಗಿ ಗ್ರೌಂಡ್ದಾಗ, ಆಡಿ ಗ್ರೌಂಡ್ ಸ್ಪಷ್ಟವಾಗಿ ಹೇಳಿದಕ್ಕೆ ಮೊದಲನೇ ಕೆಲಸ ಚಿಕ್ಕೋಡಿ ಜಿಲ್ಲಾ ಮಾಡ್ತೀವಿ.
ಅಂದ್ರೆ ಇವ್ರು ಸುಳ್ಳು ಹೇಳ್ತಾರ ಸಾಧ್ಯತೆ ಆಗ್ತದೆ ಪ್ರೂಫ್ ಮತ್ತೆ ಯಾಕೆ ಮತ್ತೆ ವಾಕ್ಯದ ಯಾಕೆ ಸುಳ್ಳು ಹೇಳ್ತಾರ ಅವ್ರ ವಿಷಯ ಬೇರೆ ಅಲ್ಲ. ಈ ಪಂಚ ಯೋಜನೆಗಳು ಏನಾಗ್ತದೆ ಅದು ನಿಮ್ಗೆ ಗೊತ್ತೈತಿ, ನಿರುದ್ಯೋಗಿ ಸಮಸ್ಯೆ ನಿಮ್ಗೆ ಗೊತ್ತೈತಿ, ರೈತರ ಹೋರಾಟ ಗೊತ್ತೈತಿ, ನೀರಾವರಿ ಗೊತ್ತೈತಿ, ರಸ್ತೆಗಳು ನೋಡಿದಿರಿ. ನೀವು ಗ್ಯಾರಂಟಿ ಬೆನ್ನ ಹಾಕಿದ್ರೆ ಆಗುದಿಲ್ರಿ. ಗ್ಯಾರಂಟಿ ಸಂಘ ಇತರ ಕೆಲಸಗಳನ್ನು ಮಾಡ್ಬೇಕಲ್ಲ. ನೀವು ಗ್ಯಾರಂಟಿ ಮಾಡಿದ್ದೇನೈತಿ ಅದಕ್ಕೆ ವಿರೋಧ ಇಲ್ಲ, ನಮ್ಗೆ ಸಪೋರ್ಟ್ ಐತಿ. ಆದ್ರೆ ನೀವು ಪೂರ್ವ ತಯಾರಿ ಮಾಡ್ಕೊಂಡು ಮಾಡ್ಬೇಕ್ರಿ. ಈಗ ಜನರಿಗಾಗಿ ಆರಿಸಿದಂತ ಸರ್ಕಾರ ಪ್ರಜಾಪ್ರಭುತ್ವದೊಳಗೆ ನಾವು ಆರಿಸಿ ಕೊಟ್ಟು ಅಂತಂದ್ರೆ ಪಾರ್ ಬಿದ್ದಂಗ ಎಲ್ಲ ಡಿಕ್ಲೇರ್ ಮಾಡ್ಕೋದ್ ಹೋಗ್ತೀವಿ. ನೀವು ಯಾರು ಕೇಳಿ ಡಿಕ್ಲೇರ್ ಮಾಡಿದ್ರಿ? ನೀವು ಯೋಜನೆಗಳು ಯಾರು ಕೇಳಿ ಜಾರಿ ತರ್ತೀರಿ? ಇದು ಸಾರ್ವಜನಿಕ ಸರ್ಕಾರ ಹೌದು ಅಲ್ಲೋ ಯಾವ್ದಾದ್ರು ನೀವು ಅಭಿಪ್ರಾಯ ಕೇಳ್ತೀರಿ? ಕೇಳಂಗಿಲ್ಲ. ನೀವು ಮಾಡಿದ್ದ ಮಾಡ್ತೀರಿ. ನಿಮ್ಗೆ ಯಾರು ಅರ್ಜಿ ಕೊಟ್ಟಿದ್ರು ಇಲ್ಲ. ಅರ್ಜಿ ಕೊಡಾಕತ್ತದ ಅರ್ಜಿಗಳು ಮೂಲ ಗುಂಪಾಗ್ಯಾವ. ನೀರಾವರಿ ಸಲುವಾಗಿ ಅರ್ಜಿ ಕೊಟ್ಟಿದ್ದಾರೆ, ರೈತರ ಸಮಸ್ಯೆಗಳು ಅರ್ಜಿ ಕೊಟ್ಟಿದ್ದಾರೆ, ರಸ್ತೆಗಳ ಬಗ್ಗೆ ಅರ್ಜಿ ಕೊಟ್ಟಿದ್ದಾರೆ, ಜಿಲ್ಲಾ ಹೋರಾಟ ಸಲುವಾಗಿ ಅರ್ಜಿ ಕೊಟ್ಟಿದ್ದಾರೆ. ಈ ಕೊಟ್ಟಂತ ಅರ್ಜಿಗಳು ಮೂಲ ಗುಂಪಾಗ್ತಾವ. ಮತ್ತೆ ದಿವಸ ಒಂದೊಂದು ಯೋಜನೆ ತೆಗಿತಾರೆ. ಈ ಯುವಕರು ಏನ್ ಮಾಡ್ಬೇಕು? ಉದ್ಯೋಗ ಇಲ್ಲ, ಮಾರಾಟ ಕೊಟ್ಟಿದ್ದಾರೆ, ವ್ಯವಸ್ಥೆ ಕೊಟ್ಟಿದ್ದಾರೆ, ಉದ್ಯೋಗ ಇಲ್ಲ. ನೀವು ಉದ್ಯೋಗ ಯೋಜನೆ ಮಾಡ್ರಿ, ಆರೋಗ್ಯ ಉದ್ಯೋಗ ಮತ್ತ ಶಿಕ್ಷಣ ಕೊಡ್ರಿ. ಸರ್ಕಾರ ಸಾಲಗಳು ಬಿದ್ದು ಹೊಂಟಿದಾವ, ಹಂಚಿಲ್ಲ. ಇಲ್ಲೆಲ್ಲ ನಾವು ಅದು ಮಾಡಿದ್ವಿ ಇದು ಮಾಡಿ ಸಾಧನೆಗಳನ್ನು ತೋರಿಸ್ತೀರಿ. ನೀವು ಭಯಂಕರ ಸಾಧನೆಗಳೆಲ್ಲ ಹೇಳ್ತೀರಿ ಜನಪ್ರತಿನಿಧಿಗಳು. ಸರ್ಕಾರಿ ಶಾಲೆಗೆ ಯಾವಾಗ ಹೋಗಿದ್ದೀರಿ? ಸರ್ಕಾರಿ ಶಾಲೆಗೆ ಪರಿಸ್ಥಿತಿ ನೋಡಿದಿರಿ? ರೈತರ ಪರಿಸ್ಥಿತಿ ಏನೈತೆ ನೋಡಿದಿರಿ? ಹೆಂಗ್ ಮಂದಿ ಜನಸಂಪರ್ಕ ಸಭೆ ಕರೆದಿರಿ? ಸಾರ್ವಜನಿಕ ತೊಂದರೆಗಳನ್ನು ವಿಚಾರ ಮಾಡಿದಿರಿ? ಇಲ್ಲ. ಅಷ್ಟೇ ನೀವು ಥೋಡೆ ಮಂದಿ ಇರ್ತೀರಿ, ಕೂಡ್ತೀರಿ, ಮುಗಿದ ನಿರ್ಣಯ ತಗೊಂಡ್ಬಿಡ್ತೀರಿ. ಬೆಂಗಳೂರಿನಾಗೂ ಅಲ್ಲೇ ಕೂತು ನಿರ್ಣಯ ತಗೊಳಕತ್ತಿದ್ದೀರಿ. ಮಂದಿ ಸಾರ್ವಜನಿಕರ ವಿಚಾರಗಳು ಕೇಳಾಕ್ತಾ ಇರಲಿಲ್ಲ. ಯಾವುದೋ ಒಂದು ಪತ್ರ ಬರೋದಕ್ಕೆ ಸರಿಯಾದ ಇದು ರೆಸ್ಪಾನ್ಸಿಬಲ್ ಸರ್ಕಾರದಿಂದ ಸಿಗಂಗಿಲ್ಲ. ಇದರಿಂದ ಏನಾಗ್ತೈತೆ ಅಂದ್ರೆ ನೀವು ಚುನಾವಣೆಗಳು ಆರಿಸಿ ಬರುತ್ತಾನ ನೀವು ಪ್ರಜೆಗಳಂತಿ ನಮ್ಮ ಮತದಾರ ದೇವರು, ಮತದಾರ ಪ್ರಭು ಅಂತ ಹೇಳಿ ನೀವು ಮೊದಲು ನಾಟಕ ಮಾಡ್ತೀರಿ. ಆನಂತರ ಇಲ್ಲಿ ಹೋಗುತ್ತಲೇ ನೀವು ದೊಡ್ಡವರ ಆಗ್ತೀರಿ. ಯಾರು ಸೇವಕರ ನಾಯಕರಾಗ್ತಲ್ಲ, ನಾಯಕರ ಸೇವಕರಾಗ್ತಲ್ಲ. ಸಾರ್ವಜನಿಕ ತೆರಿಗೆ ಹಣದಿಂದ ಪಗಾರ ತಗೊಳ್ಳಂತ ಭತ್ತ ತಗೊಳ್ಳಂತ ನೀವು ಜನಪ್ರತಿನಿಧಿಗಳು ನಮ್ಮನ್ನ ನೀವು ಹಾಳಾಕತ್ತಿದ್ದೀರಿ. ಸಾರ್ವಜನಿಕ ತೆರಿಗೆ ನೀವು ಪಗಾರ ತಗೋತೀರಿ, ನೀವು ಸೇವಾ ಮಾಡ್ಬೇಕು, ಸಾರ್ವಜನಿಕ ಸೇವಾ ಮಾಡ್ಬೇಕು, ಪಬ್ಲಿಕ್ ಸರ್ವೆಂಟ್ ನೀವು. ಅದಕ್ಕೆ ಲಕ್ಷ ಇಲ್ಲ. ನಾವು 30 ವರ್ಷದಿಂದ ಹೋರಾಟ ಮಾಡಿ ನಮ್ಮ ಅಧ್ಯಕ್ಷ ಹೇಳಿದ ಪ್ರಕಾರ ಏನೈತಿ, ಈ ಬರುವಂತ ಬಜೆಟ್ ಅಧಿವೇಶನದೊಳಗೆ ಚಿಕ್ಕೋಡಿ ಜಿಲ್ಲೆ ಬಗ್ಗೆ ಧ್ವನಿ ಹತ್ತಬೇಕು. ಇಲ್ಲಿ ಜನಪ್ರತಿನಿಧಿಗಳು ಧ್ವನಿ ಹತ್ತಬೇಕು. ಧ್ವನಿ ಹಚ್ಚಿ ಸರ್ಕಾರಕ್ಕೆ ನೀವು ಬೇಡ್ರಿ, ಜಿದ್ದು ಮಾಡಿ ಬೇಡ್ರಿ, ನಮ್ಗೆ ಬೇಕ, ನಾವು ಕುಡಿಸು ಹೇಳಂಗಿಲ್ಲ, ನೀವು ಜಿದ್ದಿಂದ ಬೇಡ್ರಿ, ಜಿಲ್ಲಾ ಡಿಕ್ಲೇರ್ ಆಗಬೇಕು. ಆಗಲಿಲ್ಲ ಅಂತಂದ್ರೆ ಬರೋ ದಿವಸದೊಳಗ ನಮ್ಮ ಅಧ್ಯಕ್ಷರ ನೇತೃತ್ವದೊಳಗ, ಭೀಮಪ್ಪ ಗಡಾದ ನೇತೃತ್ವದೊಳಗ ಕಿತ್ತೂರು ಕರ್ನಾಟಕ, ತೆಲಂಗಾಣ ಮಾದೊಳಗ ಕಿತ್ತೂರು ಕರ್ನಾಟಕ ಪ್ರತ್ಯೇಕ ರಾಜ್ಯ ಬೇಡೋ ಪರಿಸ್ಥಿತಿ ಬರ್ತಿದೆ ಅಂತ ತಮ್ಮ ವಾಹಿನಿ ಮುಖಾಂತರ ಹೇಳಿಕೆ ಇಷ್ಟಪಡ್ತೀನಿ. ಇವತ್ತು ಮಾಧ್ಯಮದ ಸ್ನೇಹಿತರು ಕರೆದಿರ್ತಕ್ಕಂಥ ಉದ್ದೇಶ, ಈಗಾಗಲೇ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಅವರು ಸಾಕಷ್ಟು ಇದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಯಾವುದೇ ತಾಲೂಕಾ, ಜಿಲ್ಲೆ, ರಾಜ್ಯಗಳಿರಬಹುದು, ಅಲ್ಲಿ ಮೊಟ್ಟ ಮೊದಲಾಗಿ ಬೇಕಾಗಿರ್ತಕ್ಕಂಥದ್ದು ಒಂದು ಆರೋಗ್ಯ, ಇನ್ನೊಂದು ಶಿಕ್ಷಣ. ಇವು ಎರಡು ಯಾವಾಗ ಕುಂಠಿತ ಆಗ್ತವೆ ಅವಾಗ ಪ್ರತಿಯೊಂದಕ್ಕೂ ಕೂಡ ಹಿನ್ನಡೆ ಆಗ್ತವೆ. ಇದಕ್ಕೆ ಯಾವಾಗ ಹಣಕಾಸಿನ ಕೊರತೆ ಆಗ್ತದೆ ಅಂದ್ರೆ, ಕಳೆದ ಬೇರೆ ಬೇರೆ ರಾಜ್ಯದಲ್ಲಿ 35 ಜಿಲ್ಲೆಗಳಲ್ಲಿ ನಮ್ಮದು ಅತ್ಯಂತ ದೊಡ್ಡ ಜಿಲ್ಲೆ ಇರ್ತಕ್ಕಂಥದ್ದು. ಯಾವುದೇ ಒಂದು ಜಿಲ್ಲೆಗೆ ಅನುದಾನವನ್ನು ಕೊಡ್ಬೇಕಾದ್ರೆ ಇಂತಿಷ್ಟು ಅಂತ ತಿಳ್ಕೊಂಡು ಬಜೆಟ್ ಮಾಡುವಾಗ ಅದನ್ನ ಘೋಷಣೆ ಮಾಡ್ತಾರೆ. ಅಲ್ಲಿರ್ತಕ್ಕಂಥವು ಕೇವಲ 3-4 ತಾಲೂಕುಗಳಿಗೆ ಇರ್ತಕ್ಕಂಥ ಅನುದಾನ, ನಮ್ದು 15 ತಾಲೂಕುಗಳು ಇರ್ತಕ್ಕಂಥ ಅನುದಾನ. ಇಲ್ಲಿ ಕುಂಠಿತ ಆಗ್ಲಿಕ್ಕೆ ಏನ್ ಕಾರಣಪ್ಪ ಅಂದ್ರೆ, ವಿಂಗಡಣೆ ಮಾಡುವಂತ ಸಂದರ್ಭದೊಳಗ ಇನ್ನೊಂದ್ ಕಡೆ 5 ಲಕ್ಷ ಬಂದ್ರೆ ನಮ್ಗೆ 50,000 ಬರ್ತಾ ಇದೆ. ಆ ಹಿನ್ನೆಲೆ ಒಳಗ ಯಾಕೆ ಬೆಳಗಾವಿ ಜಿಲ್ಲೆಯನ್ನ ವಿಭಜಿಸಿ ಚಿಕ್ಕೋಡಿ ಮತ್ತು ಗೋಕಾಕ ಸುಮಾರು 30 ವರ್ಷಗಳಿಂದ ಏನೊಂದು ಮಾಡ್ಬೇಕಂತಕ್ಕಂಥ ಕೂಗಿದೆ. ಇದಕ್ಕೆ ಬಹಳಷ್ಟು ಜನ ಹಿಂದಿನ ಹಿರಿಯರು, ನಾಯಕರು ಕೂಡ ಮಾಹಿತಿಯಾಗಿ ಹೋಗಿರ್ತಕ್ಕಂಥ ವಿಮಾನಗಳನ್ನು ನಾವೆಲ್ಲ ನೋಡಿದ್ದೇವೆ ಈಗಾಗಲೇ. ಬಹುಶಃ ಈ ರಾಜ್ಯ ಸರ್ಕಾರ, ಯಾವುದೇ ಸರ್ಕಾರಗಳಿರ್ಬೋದು, ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಎಲ್ಲರೂ ಕೂಡ ನಮಗ 30 ವರ್ಷದ ಪಂಗನಾಮನ್ನು ತಿಳ್ಕೊಂಡಿದಾರ. ಇದು ನಮ್ಮ ತಾಳ್ಮೆನೂ ಕೂಡ ಪರೀಕ್ಷೆ ಮಾಡ್ತಕ್ಕಂಥ ದಿನ ಅಂತ ನಾವು ತಿಳ್ಕೊಂಡಿದ್ದೀವಿ. ಕಳೆದ 4 ದಿನಗಳ ಹಿಂದೆ ಧಾರವಾಡದಲ್ಲಿ ನಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಸುಮಾರು 5 ವರ್ಷಗಳ ಕಾಲ ಕಾದಿಟ್ಟವರು. ಸುಮಾರು 2.5-3 ಲಕ್ಷ ಈಗಾಗಲೇ ಎಲ್ಲ 33 ಇಲಾಖೆ ಒಳಗೆ ಖಾಲಿ ಹುದ್ದೆಗಳನ್ನ ಉಗ್ರವಾದ ಹೋರಾಟಕ್ಕೆ ಮರುದಿವಸನೇ ನೀವು ಬಜೆಟ್ ಒಳಗೆ ಘೋಷಣೆ ಮಾಡ್ತೀರಿ ಅಂದ್ರೆ, ಬಹುಶಃ ಆ ರೀತಿ ಅಧ್ಯಕ್ಷ ಕಾರ್ಯದರ್ಶಿ ನಾವು ಕೂಡ ಉಗ್ರ ಹೋರಾಟಕ್ಕೆ ಇಳಿಬೇಕಾಗ್ತಾ ಇದೆ. ನಾವು ಮನೆ ವಿದ್ಯಾರ್ಥಿಗಳ ಮಾದರಿ ನಾವು ತಿಳ್ಕೊಳ್ಬೇಕಾಗ್ತಾ ಇದೆ. ಅದ್ರದ್ದು ಮುಖಾಂತರ ವಿದ್ಯಾರ್ಥಿಗಳು ಯಾವ ರೀತಿ ಕೈಕೊಂಡಾಗ ನೀವು ನಿರ್ಣಯವನ್ನು ತಕ್ಷಣ ಎಲ್ಲ ಇಲಾಖೆ ಒಳಗ ಅನುಮತಿಯನ್ನು ಕೊಟ್ಟು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಕ್ಕಂಥ ಸುತ್ತೋಲೆಯನ್ನು ಹೊರಡಿಸಿದಿರಿ. ಮುಂದಿನ ದಿನಗಳಲ್ಲಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯನ್ನ ಅಖಂಡ ಜಿಲ್ಲೆಯನ್ನಾಗಿ ಮಾಡೋದ್ರ ಜೊತೆಗೆ ಇದ್ರ ಜೊತೆಗೆ ನೀವು ಗೋಕಾಕ ಮಾಡಿದ್ರು.
ಕೂಡ ನಮ್ದೇನು ತಪ್ಪಿಲ್ಲ. ಆದ್ರ ಯಾವುದೇ ಕಾಲಕ್ಕೂ ತಾಲೂಕಾ ಜಿಲ್ಲೆಗಳು ಅತ್ಯಂತ ಸಮೃದ್ಧವಾಗಿರ್ಬೇಕಾದ್ರೆ ಸಾಕಷ್ಟು ಅನುದಾನ ಬೇಕಾಗ್ತಾ ಇದೆ. ಸಾಕಷ್ಟು ಅನುದಾನ ಬೇಕಾಗಬೇಕಾದ್ರೆ ಜಿಲ್ಲೆಯನ್ನು ವಿಭಜಿಸಬೇಕಾಗ್ತಾ ಇದೆ. ಆ ಕಾಲ ಪಕ್ವ ನಾಳೆ ಒಂದೇ ದಿನ ಬೇಕಿದೆ. ನಾಳೆ ಇರ್ತಕ್ಕಂಥ 6ನೇ ತಾರೀಕಿನ ಬಜೆಟ್ ಒಳಗ ತಾವೇನಾದ್ರು ಅದು ಆಗ್ಲಿಲ್ಲಪ್ಪ ಅಂದ್ರೂ ಕೆಲ 10 ದಿವಸ ಒಳಗೆ ಒಂದು ಪೂರಕ ಬಜೆಟ್ ಅಂತಕ್ಕಂಥದ್ದು ಮಾಡ್ತಿರ್ತೀವಲ್ಲ. ಬೇಕಾಗಿರ್ತಕ್ಕಂಥ ವಿಷಯ ಇದ್ರ ಪೂರಕ ಬಜೆಟ್ ಸಹಿತ ನೀವು ಮಾಡ್ತಿರ್ತೀವಿ. ಆ ಪೂರಕ ಬಜೆಟ್ ಒಳಗಾದ್ರೂ ಸಹಿತ ಚಿಕ್ಕೋಡಿ ಜಿಲ್ಲೆಯನ್ನ ನೀವು ಘೋಷಣೆ ಮಾಡೋದು ಆದ್ರೆ ಮುಂದೊಂದು ದಿನ ಉಗ್ರ ಹೋರಾಟಕ್ಕೆ ಅಖಂಡ ನಮ್ಮ ಬೆಳಗಾವಿ ಜಿಲ್ಲೆಯನ್ನ ಹೊರತುಪಡಿಸಿ ಚಿಕ್ಕೋಡಿಯವರು ಉಗ್ರ ಹೋರಾಟಕ್ಕೆ ಇಳಿದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಕಾಲ ಸನ್ನಿಹಿತವಾಗಿದೆ. ದಯಮಾಡಿ ಸಿದ್ದರಾಮಯ್ಯ ಸರ್ಕಾರದವರು ನಿನ್ನೆ ತಾನೇ ನಿಮ್ಮ ಪತ್ರಿಕೆ ಮುಖಾಂತರ ನಾನು ನೋಡಿದೆ, ಇಲ್ಲೇ ಕಮತ್ನೂರು ಮತ್ತು ನಿಡಸೂಚಿ ಗೇಟ್ ಒಳಗ ರಸ್ತೆ ಗುಂಡಿಗಳು ಬಿದ್ದಾಗ ಒಬ್ಬ ಜೀವನ ಕೂಡ ಕೊಟ್ಟು ಹೋದ ಪಾಪ, ಗಾಡಿ ಸ್ಕಿಡ್ ಆಗಿ. ಇಂತ ಹಲವಾರು ಜೀವಗಳು ಹೊಂಟಿದಾವೆ. ಒಂದ್ ರಸ್ತೆಗಳಿಲ್ಲ, ಶಿಕ್ಷಣಕ್ಕೆ ಸರಿಯಾಗಿ ವ್ಯವಸ್ಥೆಗಳಿಲ್ಲ. ಇವೆಲ್ಲ ಆಗ್ಬೇಕಾದ್ರ ಜಿಲ್ಲೆಯನ್ನ ನೀವು ಒಡೆದು ಚಿಕ್ಕೋಡಿ ಜಿಲ್ಲೆಯನ್ನು ಮಾಡ್ಬೇಕಂತ ತಿಳ್ಕೊಂಡು ನಾ ಮಾಧ್ಯಮದ ಮುಖಾಂತರ ಇವತ್ತು ಕೇಳ್ಕೊಳ್ತಾ ಇದ್ದೇನೆ.